ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರಿದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತಾಡಿಸ್ತೀನಿ. ಹರೀಶ್ ಪೂಂಜಾ ಅವರೇ, ನೇರವಾಗಿ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣಾ ಫಲಿತಾಂಶ ಘೋಷಣೆಯಾದ ಬಳಿಕ ಪಾಕಿಸ್ತಾನ ಪರ ಘೋಷಣೆ ನೋಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗಲೇ ನಾವು ಜನರಿಗೆ ಹೇಳಿದ್ವಿ, ಅನೇಕ ಗಲ್ಲಿಗಳಲ್ಲಿ ಅನೇಕ ಕಡೆಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗಳು ಮೊಳಗಿದಾಗಲೇ ಹೇಳಿದ್ವಿ. ಈಗ ದೇಶ ವಿರೋಧಿ ಭಾವನೆಗಳು ಜಾಗೃತ ಆಗ್ತದೆ. ದೇಶ ವಿರೋಧಿ ಕೃತ್ಯಗಳು ಈ ದೇಶದಲ್ಲಿ ತುಂಬಾ ನಡೀತದೆ ಅಂತೆ. ಇವತ್ತು ಮತ್ತೆ ವಿಧಾನಸೌಧದ ಅಂಗಣದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳತಕ್ಕಂತಹ ಧೈರ್ಯ ಇವತ್ತು ಕಾಂಗ್ರೆಸ್ನವರಿಗಿದೆ ಅಂತ ಹೇಳಿದ್ರೆ 100ಕ್ಕೆ 100 ಹೇಳ್ತಾನೆ, ಇದು ಜಿನ್ನ ಮಾನಸಿಕತೆಯ ಸರ್ಕಾರ. ಇವರು ದೇಶ ವಿಭಜನೆ, ಅವತ್ತು ಡಿ ಕೆ ಸುರೇಶ್ ಹೇಳಿದ್ರು ದೇಶ ವಿಭಜನೆ ಆಗಬೇಕು ಅಂತ ಹೇಳಿದ್ರು, ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ. ಇವತ್ತು ನಾಚಿಕೆಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ನವರಿಗೆ? ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನೀವು ನಿಜವಾಗ್ಲೂ ದೇಶಭಕ್ತರಾಗಿದ್ರೆ ಯಾರು ನಾಸಿರ್ ಹುಸೇನ್ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿ, ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ. ದೇಶ ವಿರೋಧಿ ಕೃತ್ಯದಲ್ಲಿ ನಿಮ್ಮ ಬೆಂಬಲಿಗರು ನೀವು ತೊಡಗಿದ್ದೀರಿ ಅನ್ನುವಂಥದ್ದಕ್ಕೆ ಸಸ್ಪೆಂಡ್ ಮಾಡಿ. ಅದರ ಜೊತೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಪತ್ರಕರ್ತೆಯರನ್ನು ಸಹ ಬೈದು ಹೊರಗೆ ಕಳಿಸ್ತಾರಂತಾದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಸಹ ಇವತ್ತು ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಕೆಲವೇ ನಿಮಿಷಗಳಲ್ಲಿ ಮಾಡ್ತಾನಂದ್ರೆ ಮುಂದೆ ದಿನಗಳಲ್ಲಿ ಖಂಡಿತ ಒಂದು ದೇಶದಕ್ಕೆ ಬಹು ದೊಡ್ಡ ಮಾರಕವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಅಂತವನ್ನ ನೀವು ಪಕ್ಷದಿಂದ ಹೊರಹಾಕಿ ಅನ್ನುವಂಥದ್ದನ್ನು ಸಹ ನಾನು ಆಗ್ರಹ ಮಾಡ್ತೇನೆ. ಸರ್, ಇವತ್ತು ವಿಧಾನಸೌಧದ ಮುಂದೆ ಇಡೀ ಬಿಜೆಪಿ ಶಾಸಕರ ನಿಯೋಗ ವಿಧಾನಸಭೆ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ. ಆಗ್ರಹ ಏನು? ಸುಮೋಟೋ ಕೇಸ್ ದಾಖಲು ಮಾಡ್ಲಿಕ್ಕೆ ಏನು? ನೋಡಿ, ಸುಮೋಟೋ ಕೇಸನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಬೇಕು. ಮತ್ತೆ ಆಗಿರ್ತಕ್ಕಂಥ ಘಟನೆ ವಿಧಾನಸೌಧದ ಒಳಗಡೆ ಆಗಿರ್ತಕ್ಕಂಥ ಯಾರು ಎನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಗೊತ್ತಿದೆ, ಸಿಸಿ ಕ್ಯಾಮೆರಾಗಳಿದೆ, ಎಲ್ಲ ಗೊತ್ತಿದೆ. ಅದರ ಜೊತೆಗೆ ಇದರಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿ ತಕ್ಷಣ ಅವರನ್ನು ನಾಳೆ ಬೆಳಗಿನ ಒಳಗಡೆ ಬಂಧನ ಮಾಡಬೇಕು. ಮತ್ತೆ ನಾಸಿರ್ ಹುಸೇನ್ ಅನ್ನು ಪಾರ್ಟಿಯಿಂದ ಅವನು ವಜಾಗೊಳಿಸತಕ್ಕಂಥ ಪ್ರಕ್ರಿಯೆಯನ್ನು ಪಾರ್ಟಿ ಮಾಡಬೇಕು. ಓಕೆ ಸರ್, ಇದು ಹರೀಶ್ ಪೂಂಜಾ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.